ಕೋಟಿ ಕೋಟಿ ದೇವತೆಗಳು ಮನುಷ್ಯರಾಗಿರ್ಬೋದು. ಈಗ ನೀವೇ ಯಾರೋ ನಾಳೆ ಇನ್ನೊಂದು ಸ್ವಲ್ಪ ದಿವಸಕ್ಕೆದ್ದು ಇಂದ್ರ ಪದವಿಗೆ ಹೋದರೆ ಇರಲೇಬೇಕು. ಅನಂತ ಜೀವರಾಶಿಗಳಲ್ಲಿ ತಿಳಿರಿ, ಅನಂತ ಜೀವರಾಶಿಗಳಲ್ಲಿ ಯಾರ್ಯಾರು ಇಂದ್ರರಾಗ್ತಾರೆ, ಯಾರು ಚಂದ್ರರಾಗ್ತಾರೆ, ಯಾರು ರುದ್ರದೇವರಾಗ್ತಾರೆ, ಯಾರು ಬ್ರಹ್ಮದೇವರಾಗ್ತಾರೆ, ಯಾರು ಯಾವ ಗಣದಲ್ಲಿ ಸೇರಿ ಯಾವ ದೇವತಾ ಪದವಿಯನ್ನು ಹೊಂದೋರಿದ್ದಾರೆ ಹೇಗೆ ಗೊತ್ತಿಲ್ಲ. ಇದು ನಮಗೆ ಲಕ್ಷ್ಮೀದೇವಿ ಗೊತ್ತಿಲ್ಲ ಅಂತಿಲ್ಲ, ಯೋಗ್ಯತೆ ಇದ್ದೇ ಮಾಡ್ತಾರೆ. ಛೇ 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 ಮನುಷ್ಯರಾದಾಗ ಪಾರ್ಥಿವ ದೇಹನೇ, ಪಂಚಭೌತಾತ್ಮಿಕ ದೇಹನೇ. ಮನುಷ್ಯರಾದಾಗ ವಾಯುದೇವರಲ್ಲೇ ಅಲ್ಲ. ಆಗ್ಯಾಕೆ ಅವರು ವಾಯುದೇವರು ಅಪರೋಕ್ಷ ಜ್ಞಾನವಿಲ್ಲದ ಅವಸ್ಥೆ ಉಂಟು. ಎಷ್ಟು ಹೇಳ್ಯಾರ ಅಷ್ಟು ಕೇಳೋದು. ಅಪರೋಕ್ಷ ಜ್ಞಾನವಿಲ್ಲದಿರುವ ಅಜ್ಞಾನ ಉಂಟು. ಇದೆ ಅಷ್ಟು ಅಜ್ಞಾನ ಇದೆ. ಕೇಳ್ರಿ ಹಾಗೆಲ್ಲ ಇಲ್ಲ, ಹಾಗೆಲ್ಲ ಅಲ್ಲ. ಲಕ್ಷ್ಮೀನಾರಾಯಣ ಆ ಪ್ರಶ್ನೆ ಕೇಳಿದ, ನೀವು ಅದನ್ನು ಪರಿಷ್ಕಾರ ಮಾಡಿ ಕೇಳಿದ್ರಿ, ಒಳ್ಳೆಯದಾಯಿತು. ಮನುಷ್ಯರಾದ ಮಾತ್ರಕ್ಕೆ ಅವರಿಗೆ ಮಾನವ ದೇಹ ದೋಷಗಳೆಲ್ಲ ಬರಬೇಕಲ್ಲ, ಅದನ್ನು ನೀವು ವಿವರಣೆ ಮಾಡಿದ್ರಿ. ಮಹತ್ತತ್ವದ ತಮೋಗುಣದಿಂದ ಅಹಂಕಾರ ತತ್ವ ಅದರ ತಮೋಗುಣದಿಂದ, ಪಂಚಮಹಾಭೂತ ಅದರ ತಮೋಗುಣದಿಂದ, ಅದು ಅದರ ತಮೋಗುಣದಿಂದ, ಇದು ಎಲ್ಲ ಸರಿ. ಆದ್ದರಿಂದ ಮಾನವ ಶರೀರ ಏನಾಯಿತು? ತಮಃ ಪ್ರಚುರವಾಯಿತು. ಆಗಲಿ. ಆದರೂ ಇಷ್ಟಿದ್ದರೂ, ಇಲ್ಲೇ ಬರ್ತದೆ ಮುಂದೆ, ಇಷ್ಟಿದ್ದರೂ ಆ ತಮೋಗುಣದ ಕಾರ್ಯ ದೇವರು ಆಗಬಾರದು ಎಂದು ದೇವರ ಸಂಕಲ್ಪ. ಅವರ ಯೋಗ್ಯತೆ ಹಾಗೆ, ಅಂತಃಕರ್ಮಗಳು ಹಾಗೆ. ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಇದ್ದಾರೆ, ಅವರಿಗೆ ತಮೋಗುಣ ಇಷ್ಟಿದೆ. ಇನ್ನೊಬ್ಬನೂ ಇದ್ದಾನೆ, ಅವನಲ್ಲೂ ಅಷ್ಟೇ ತಮೋಗುಣವಿದೆ. ಆದರೆ ಇವನಲ್ಲಿ ತಮೋಗುಣದ ಕೆಲಸ ಹೆಚ್ಚು, ಅವನಲ್ಲಿ ಕಾರ್ಯ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಇತ್ತ ತಮೋಗುಣ ಆಚ್ಛಾದಿತವಾಗಿದೆ, ನೆಕೃತವಾಗಿದೆ, ತಿರಸ್ಕರಿಸಲ್ಪಟ್ಟಿದೆ. ಆದ್ದರಿಂದ ಕೆಲಸವಾಗುವುದಿಲ್ಲ. ಆದ್ದರಿಂದಾಗಿ ಬ್ರಹ್ಮದೇವರಿಗೆ ಪೂರ್ವದಲ್ಲಿ ಪಾರ್ಥಿವ ಶರೀರ, ತಮಃಪ್ರಚುರವಾದ ಶರೀರವಿದ್ದರೂ ಕೂಡ ಯಾವ ಸಮಸ್ಯೆಯೂ ಇಲ್ಲ. ಏನು ಭೇದವಿಲ್ಲ, ಭಾಳ ವ್ಯತ್ಯಾಸ ಇಷ್ಟೇ. ಆಜಾನಜರು ಕರ್ಮಜರು ಏನು ವ್ಯತ್ಯಾಸ ಅಂತ ಕೇಳಿದರೆ, ಆಜಾನಜರು ಅಂತ ನಾವಂತೀವಿ. ಆಜಾನ ದೇವತೆಗಳು, ಆಜಾನಜ ದೇವತೆಗಳು, ಕರ್ಮಜರು. ಇವರೊಳಗೆ ಏನು ವ್ಯತ್ಯಾಸ ಅಂತಂದರೆ, ಜನ್ಮದಾರಭ್ಯ ದೇವತೆಗಳು ಅಂತ. ಜನ್ಮದಾರಭ್ಯ ದೇವತೆಗಳು ಅಂತಂದರೆ ಈ ಜನ್ಮದಾರಭ್ಯ ದೇವತೆಗಳು. ಅದರರ್ಥ ಅನಾದಿಯಿಂದ ದೇವತೆಗಳು ಅಂತಲ್ಲ. ಈ ಜನ್ಮದಲ್ಲಿ ಬರುವಾಗ ದೇವತೆಗಳಾಗಿಯೇ ಹುಟ್ಟಿದರೂ ಸಿದ್ಧ, ಅದಕ್ಕೇನು ತೊಂದರೆ ಇಲ್ಲ. ಯೋಗ್ಯತೆ ಅನಂತ, ಯೋಗ್ಯತೆ ಉಳ್ಳವರು ಅನಂತ ಅಂತ ಅರ್ಥ. ಜ್ಞಾನ ವಿದ್ಯಾಕರ್ಮಭ್ಯಾಂ ದೇವಪದ ಪ್ರಾಪ್ತಿ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಕೆಲವರು ಅಪರೋಕ್ಷ ಜ್ಞಾನ ಕಡಿಮೆ, ಬಲಿಚಕ್ರವರ್ತ್ಯಾದಿಗಳು 100 ಅಶ್ವಮೇಧ ಯಾಗ ಮಾಡಿದ್ದರಿಂದಾಗಿ ಅವರು ದೇವತೆಗಳಾದರು. ಅಂದರೆ ಕರ್ಮ ಪ್ರಧಾನವಾಯಿತು. ಯದ್ಯಪಿ ಅಪರೋಕ್ಷ ಜ್ಞಾನ ಬೇಕೇ ಬೇಕು, ಕರ್ಮ ಪ್ರಧಾನವಾಯಿತು. ಆದ್ದರಿಂದ ಅವರಿಗೆ ಕರ್ಮಜ ದೇವತೆಗಳು ಅಂತಂತ. ಹೀಗೆ ಆದ್ದರಿಂದ ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಪೂರ್ವದಲ್ಲಿ ಅವರು ಪಾರ್ಥಿವ ಶರೀರದಲ್ಲಿ, ಆ ಮನುಷ್ಯ ಶರೀರದಲ್ಲಿ ಇದ್ದವರೇ. ಅಲ್ಲೇ ಮೊಟ್ಟ ಮೊದಲು ಅಪರೋಕ್ಷ ಜ್ಞಾನ, ಆಮೇಲೆ ಮುಂದವರು ದೇವತಾ ಪದವಿಯನ್ನು ಹೊಂದುತ್ತಾರೆ. ಪರೋಕ್ಷ ಜ್ಞಾನ, ಪಾರೋಕ್ಷ್ಯಾತ್ ಪೂರ್ಣಂ ಜ್ಞಾನಂ ಸದೈವತು. ಪರೋಕ್ಷ ಜ್ಞಾನ
ಪೂರ್ಣವಾಗಿದೆ ಅನಾದಿ ಕಾಲದಿಂದ. ಸ್ವರೂಪ ಜ್ಞಾನ, ಸ್ವರೂಪದಲ್ಲಿ ಬೇರೆ, ಸ್ವರೂಪದಲ್ಲಲ್ಲ. ಭಾವನಂ ಬ್ರಹ್ಮಣ ಸ್ಥಾನಂ ಧಾರಣಂ ಸದ್ವಿಶೇಷಣಂ ಸರ್ವಸತ್ವಗುಣೋದ್ಭೇದ ಪೃಥಿವೀವೃತ್ತಿಲಕ್ಷಣಂ. ಹೀಗೆ ನಾನಾ ವಿಧವಾದಂತಹ ತತ್ವಗಳು ಎಲ್ಲವನ್ನೂ ಕೂಡ ಅವುಗಳ ಲಕ್ಷಣಗಳನ್ನೆಲ್ಲ ಹೇಳಿ, ಆಮೇಲೆ ಪೃಥಿವ್ಯಾದಿ ತತ್ವಗಳಿಂದ ನಿರ್ಮಾಣವಾದ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಿಂದ ಹುಟ್ಟಿದ, ಬ್ರಹ್ಮಾಂಡದ ಒಳಗಡೆ ಹುಟ್ಟಿದಂತಹ ವಿರಾಟ್ ರೂಪಿಯಾದ ಪರಮಾತ್ಮ ಭೂಲೋಕಕ್ಕೆ ಇರಬೇಕು. ಸ್ವರ್ಗ, ಭೂಲೋಕ, ಅಂತರಿಕ್ಷ ಇವು ಮೂರು ಬಿಟ್ಟರೆ ಇನ್ನೆಲ್ಲಿಲ್ಲ. ಅಪರೋಕ್ಷ ಜ್ಞಾನ ಇಲ್ಲದೆ ಹೋಗಲಿಕ್ಕಿಲ್ಲ. ಪಾರ್ಥಿವ ಶರೀರ ಬರ್ಬೋದೋ ಬಿಡ್ಬೋದೋ, ಜ್ಞಾನೇನೈವ ತದುತ್ತರ. ಮಹಾರಾಜ ಲೋಕಗಳಿಗೆ ಹೋಗಬೇಕಾದ್ರೆ ಅಪರೋಕ್ಷ ಜ್ಞಾನ ಬೇಕು, ಸರ್ವಥಾ ಇರುವುದಿಲ್ಲ. ಪರೋಕ್ಷ ಜ್ಞಾನ ಅಂದರೆ ಮಹಾಭಾರತ, ವೇದ, ರಾಮಾಯಣ, ಪಂಚರಾತ್ರಾದಿ ಆಗಮಗಳು ಇವುಗಳ ಜ್ಞಾನವೇನಿದೆ ಅದು ಪರಿಪೂರ್ಣವಾಗಿರ್ತದೆ. ಅನಾದಿ ಕಾಲದಿಂದ, ಅನಾದಿ ಕಾಲದಿಂದಲೂ ಆ ಆಗಮಾದಿಗಳ ವಿಷಯಕವಾದ ಜ್ಞಾನ ಪರಿಪೂರ್ಣವಾಗಿರ್ತದೆ, ಹೊರತು ಅಪರೋಕ್ಷ ಜ್ಞಾನ ಇರುವುದು. ಸ ಏಷ ಏರ್ಹಿ ಪ್ರಕೃತೆ ಗುಣೇಶ್ವಭಿವಿಷಜ್ಯತೆ ಅಹಂಕಾರ ವಿಮೂಢಾತ್ಮ ಕರ್ತಾಸ್ಮಿತ್ಯಭಿಮನ್ಯತೆ. ಆಗ ಮನುಷ್ಯ ಅಹಂಕರ್ತ, ನಾನೇ ಸ್ವತಂತ್ರ ಎಂಬುದಾಗಿ ಸ್ವಾತಂತ್ರ್ಯವನ್ನು ತಿಳಿಯುತ್ತಾನೋ ಆಗ ಅವನು ಸಂಸಾರ ಪದವೀಂ ಅವಶಃ ಅಭ್ಯೇತಿ. ಸಂಸಾರ ಪದವಿಯಲ್ಲಿ, ಸಂಸಾರದಲ್ಲಿ ಅವನು ಸಿಕ್ಕು ಬೀಳುತ್ತಾನೆ. ಅನಿರ್ವೃತಃ, ದುಃಖದಿಂದ ದುಃಖಮಗ್ನನಾಗಿ ಇರ್ತಾನೆ. ಪ್ರಾಸಂಗಿಕ ಕರ್ಮದೋಷೈ ಸದಸನ್ ಮಿಶ್ರಯೋನಿಷು. ಇದು ಯಾಕೆ ಹೀಗಾಗತ್ತೆ ಅಂದರೆ ಸತ್ ಅಸತ್ ಮಿಶ್ರವಾದ ಯೋನಿಗಳಲ್ಲಿ ಅವನು ಜನ್ಮವನ್ನು ತಾಳ್ತಾನೆ. ಒಮ್ಮೆ ಋಷಿಗಳಲ್ಲಿ ಹುಟ್ಟುತ್ತಾನೆ, ಜ್ಞಾನಿಗಳಲ್ಲಿ ಹುಟ್ಟುತ್ತಾನೆ, ಇನ್ನೊಮ್ಮೆ ಸಾಮಾನ್ಯ ಮಧ್ಯಮ ಮಾನವರಲ್ಲಿ ಹುಟ್ಟುತ್ತಾನೆ, ಇನ್ನೊಮ್ಮೆ ನೀಚ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಪ್ರಾಣಿಯೋ, ಕ್ರಿಮಿಯೋ, ಗಿಡವೋ, ಮರವೋ. ಯಾಕೆ? ಕರ್ಮದೋಷೈ, ಅವನು ಮಾಡಿದ ಕರ್ಮದಿಂದಾಗಿ. ಆ ಕರ್ಮಗಳನ್ನು ಯಾಕೆ ಹಾಗೆ ಮಾಡಿದ? ಪ್ರಾಸಂಗಿಕೈ, ನಾನಾ ವಿಧವಾದ ವಿಷಯಗಳ ಆಸೆ, ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಎಂಬುದಾಗಿ ಸಾವಿರಾರು ಪದಾರ್ಥಗಳ ಆಸೆ ತುಂಬಿಕೊಂಡಿದೆ ಹೃದಯದಲ್ಲಿ. ಆ ಆಸೆಯಿಂದ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ನಾನಾ ವಿಧವಾದ ಕರ್ಮಗಳನ್ನು ಮಾಡ್ತಾನೆ. ಪಾಪಕರ್ಮಗಳನ್ನು ಮಾಡಿದ ಅದನ್ನು ಅನುಭವಿಸುವುದಕ್ಕಾಗಿ ಜನ್ಮವನ್ನು ತಾಳಬೇಕು. ಹೀಗಾಗಿ ಮನುಷ್ಯನಿಗೆ ಈ ಅನರ್ಥವಿದೆ. ಪ್ರಾಸಂಗಿಕೈ ಕರ್ಮದೋಷೈ ಸದಸನ್ ಮಿಶ್ರಯೋನಿಷು. ಬಹಳ ಮಾರ್ಮಿಕವಾದ ವಿಷಯ. ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಳಬೇಕು. ವಾಲ್ಮೀಕಿ ಋಷಿಗಳಿಗೆ ನಾರದರು ಕೇಳಿದರಂತೆ, ಬೇಡರವನಿಗೆ ಕೇಳಿದರು ಅಂತ ನಾವು ಕೇಳ್ತೇವೆ. ಆ ಬೇಡರವನಿಗೆ ಕೇಳಿದ್ದೇನು? ಬೇಡ, ನೀನು ಏನು ಮಾಡ್ತೀಯಪ್ಪ? ಇಷ್ಟೆಲ್ಲ ಹೊಡೆಯೋದು, ಬಡಿಯೋದು, ಮನುಷ್ಯರನ್ನು ಕೊಲ್ಲೋದು, ಅವರಿಂದ ಹಣವನ್ನು ಕಿತ್ತುಕೊಂಡು ದೋಚಿಕೊಂಡು ಹೋಗಿ ನೀನು ಮಾಡೋದು, ಇದಕ್ಕೆಲ್ಲದಕ್ಕೂ ಕೂಡ ಇದೆಲ್ಲ ಯಾಕೆ ಮಾಡ್ತೀನಿ ನೀನು? ನನ್ನ ಹೆಂಡತಿ ಮಕ್ಕಳು ಇದ್ದಾರೆ, ಅವರನ್ನು ರಕ್ಷಣೆ ಮಾಡಬೇಕು ನಾನು, ಆದ್ದರಿಂದ ನಾನು ಈ ರೀತಿಯಾಗಿ ಮಾಡ್ತೇನೆ ಅಂತಂತ. ಹಾಗಂದಾಗ ಅವರು ಹೇಳ್ತಾರೆ, ಸರಿ, ಭಾಳ ಸಂತೋಷ, ಪಾಪ ನೀನು ಹೆಂಡತಿ ಮಕ್ಕಳಿಗಾಗಿ ಮಾಡ್ತಾ ಇದ್ದಿ, ಇದು ಪಾಪ ಹೌದೋ ಅಲ್ಲೋ? ಪಾಪ ಹೌದು. ಹಾಗಾದರೆ ಈ ಪಾಪದಿಂದ ನಿನಗೆ ದುಃಖವಾಗುತ್ತೋ ಇಲ್ಲೋ? ಆಗತ್ತೆ. ನೀನು ಇದನ್ನು ಕರ್ಮವನ್ನು ಮಾಡಿದ್ದಕ್ಕೆ ಹಣ ಗಳಿಸ್ತೀಯಲ್ಲ? ಗಳಿಸ್ತೇನೆ. ಈ ಹಣವನ್ನು ಅವರೆಲ್ಲ ಭೋಗ ಮಾಡ್ತಾರೋ ಇಲ್ಲೋ? ಮಾಡ್ತಾರೆ. ಹಣವನ್ನು ಭೋಗ ಮಾಡುವುದರ ಜೊತೆಗೆ ಪಾಪವನ್ನು ಭೋಗ ಮಾಡುವುದಕ್ಕೆ ಅವರು ತಯಾರಿದ್ದಾರಾ? ಕೇಳಿಕೊಳ್ಳ. ಕುಟುಂಬದಲ್ಲಿ ಮುಖ್ಯನಾದ ವ್ಯಕ್ತಿ ತಾನು ಪಾಪವನ್ನು ಮಾಡ್ತಾನೆ, ಹೆಂಡತಿ ಮಕ್ಕಳು ಇತ್ಯಾದಿಗಳಿಗಾಗಿ ಪಾಪವನ್ನು ಮಾಡ್ತಾನೆ. ಅವನು ಗಳಿಸುವುದು ಒಂದು ಕರ್ಮದಿಂದ ಒಂದು ಪಾಪ, ಇನ್ನೊಂದು ಕಡೆಗೆ ಹಣದಲ್ಲಿ ಪಾಲುಗೊಳ್ಳುವವರು ಎಲ್ಲ ಬಳಗದವರು. ಪಾಪದಲ್ಲಿ ಪಾಲುಗೊಳ್ಳುವುದಕ್ಕೆ ಯಾರೂ ಇಲ್ಲ. ತುಂಬ ಮಾರ್ಮಿಕವಾದಂತಹ ವಿಷಯವಿದೆ. ಹಾಗಾಗಿ ನಾವು ಮಾಡಿದ ಪಾಪಗಳಿಗೆ ಒಬ್ಬರೇ ಜವಾಬ್ದಾರರು. ಗಳಿಸಿದ ಹಣಕ್ಕೆ 10 ಜನ ಕೈಯೊಡ್ಡಿದ್ದಾರೆ. ಇಂಥ ಪಾಪವನ್ನು ನಾವು ಅನುಭವಿಸುವ ಕರ್ಮಗಳನ್ನು ಮಾಡಬೇಕೇ? ಎಚ್ಚರವಿರಲಿ ಅಂತ.
ಪ್ರಾಸಂಗಿಕೈ ಕರ್ಮದೋಷೈ ಸದಸನ್ಮಿಶ್ರಯೋನಿಷು ಅರ್ಥೇಹ್ಯ ವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತತೆ ಧ್ಯಾಯತೋ ವಿಷಯಾನಸ್ಯ ಸ್ವರ್ಥೆ ಸ್ವಪ್ನೆ ಅನರ್ಥಾಗಮೋ ಯಥಾ. ಆದ್ದರಿಂದ ಇದನ್ನೆಲ್ಲ ಬಿಡಬೇಕಾದ್ರೆ ಒಂದೇ ಮಾಡಬೇಕು. ಅತಏವ ಶನೈಶ್ಚಿತ್ತಂ ಪ್ರಸಕ್ತಂ ಅಸತಾಂ ಪಥಿ. ಕೆಟ್ಟ ಮಾರ್ಗದಲ್ಲಿ ತೊಡಗಿದ ನಮ್ಮ ಮನಸ್ಸನ್ನು ತೀವ್ರವಾದ ಭಕ್ತಿಯೋಗದಿಂದ ವೈರಾಗ್ಯದಿಂದ ನಮ್ಮ ವಶವಾಗಿ ಮಾಡಿಕೊಳ್ಳಬೇಕು. ಯನಮಾದಿಭಿರ್ಯೋಗಪಥೈ ಅಭ್ಯಸನ್ ಶ್ರದ್ಧೆಯಾನ್ವಿತ. ಯಾವುದನ್ನು ಮಾಡಿದರೂ ಕೂಡ ಅಭ್ಯಾಸವಿರಬೇಕು ಅಂತಂತಾರೆ. ಅಭ್ಯಾಸ ಅಂದರೆ ಮೇಲಿಂದ ಮೇಲೆ ಆವೃತ್ತಿ. ಯಾವ ಸಾಧನವನ್ನೇ ಮಾಡು, ನೀನು ಆವೃತ್ತಿ ಮಾಡಿದರೆ ಲಾಭವಾಗ್ತದೆ. ಒಂದು ಸಲ ಸಾಧನೆ ಮಾಡಿ ಮುಗಿಸಿದರೆ ಬಹಳ ಲಾಭವಿಲ್ಲ, ಬಹಳ ಲಾಭವಾಗುವುದಿಲ್ಲ. ಮೈಭಾವೇನ ಸತ್ಯೇನ ಮತ್ಕಥಾ ಶ್ರವಣೇನ ಚ ಸರ್ವಭೂತಾತ್ಮ ಸಮತ್ವೇನ ನಿರ್ವೈರೇಣ ಅಪ್ರಸಂಗತಃ. ವೈರವನ್ನು ಮಾಡದೆ, ದುಷ್ಟರಲ್ಲಿ ಸಂಘವನ್ನು ಮಾಡದೆ, ನೀನು ಮಾಡುವ ಸಾಧನೆಗೆ ಮಧ್ಯದಲ್ಲಿ ಅಡ್ಡಿಯಾಗಿ ಬರ್ತದೆ. ಅದು ನಿದ್ರಾ ಸ್ವಪ್ನಗಳು. ಆ ನಿದ್ರಾ ಸ್ವಪ್ನಗಳೇನು ಅಡ್ಡಿಯಾಗಿ ಬರ್ತವೋ ಅವುಗಳನ್ನು ಪೂರ್ಣವಾಗಿ ಪರಿಹಾರ ಮಾಡಿಕೊ. ಎಷ್ಟು ಸಾಧ್ಯವೋ ಅಷ್ಟು ಪರಿಹಾರ ಮಾಡಿಕೊ. ನಿವೃತ್ತ ಬುದ್ಧ್ಯವಸ್ಥಾನ ದೂರೀಭೂತಾನ್ಯ ದರ್ಶನ. ಯಾರು ನಿನಗೆ ಕೆಟ್ಟವರು ನಿನಗೆ ಕಾಣಲೇಬಾರದು ಕಣ್ಣಿಗೆ, ಹಾಗೆ ನೀನು ನೋಡಿಕೊ. ಕೆಟ್ಟವರು ಕಾಣಬಾರದು, ನಿದ್ರಾದಿಗಳು ಬರಬಾರದು. ಹಾಗೆ ನೋಡಿಕೋ, ದೇವರನ್ನು ದರ್ಶನ ಮಾಡಿಕೋ. ಆಗ ನಿನಗೆ ಬ್ರಹ್ಮನ ಜ್ಞಾನವಾಗ್ತದೆ. ಬ್ರಹ್ಮನ ಜ್ಞಾನ ಹೇಗಾಗ್ತದೆ ಅದಕ್ಕೆ ಒಂದು ಉಪಾಯವನ್ನು ಹೇಳ್ತಾರೆ. ಹೇಗಾಗ್ತದೆ ಅನ್ನೋದಕ್ಕೆ ಉಪಾಯವನ್ನು ಹೇಳ್ತಾರೆ. ಒಂದು ದೃಷ್ಟಾಂತವನ್ನು ಕೊಡ. ಯಥಾ ಜಲಸ್ಥ ಆಭಾಸ ಸ್ಥಲಸ್ಥೇನ ಅವದೃಶ್ಯತೆ ಸ್ವಾಭಾಸೇನ ಯಥಾ ಸೂರ್ಯ ಜಲಸ್ಥೇನ ದಿವಿಸ್ಥಿತ. ಗೊಂದಲವಿದೆ, ಒಮ್ಮೆಲೆ ಸರಳವಾಗಿ ಅರ್ಥವಾಗುವುದಿಲ್ಲ. ವಿಷಯ ಸರಳವಾಗಿದೆ. ವಿಷಯ ಸರಳವಾಗಿದೆ ಏನು ಅಂದರೆ, ಕೆಳಗೆ ಹೊರಗಡೆ ಒಂದು ನೀರು ನಿಂತಿದೆ ಅಂತ ತಿಳಿದೆ. ಆ ನೀರಿನ ಒಂದು ರಿಫ್ಲೆಕ್ಷನ್ ಇಲ್ಲಿ ನಮ್ಮ ಮನೆಯಲ್ಲಿರುವ ಗೋಡೆಯ ಮೇಲೆ ಬಿದ್ದಿದೆ ಅಂತ ಭಾವಿಸಿ. ಆಗ ಅಲ್ಲಿ ಮೇಲಿನಿಂದ ಸೂರ್ಯನ ಬಿಂಬ ನೀರಿನಲ್ಲಿ, ನೀರಿನ ಬಿಂಬ, ನೀರಿನ ಪ್ರತಿಬಿಂಬ ಇಲ್ಲಿ ಮನೆಯಲ್ಲಿ ಗೋಡೆಯ ಮೇಲೆ ಬಿದ್ದರೆ ಹೇಗಿರಬೇಕೋ ಆ ರೀತಿಯಾಗಿ ಭಗವಂತನ ಪ್ರತಿಬಿಂಬ ಬ್ರಹ್ಮದೇವರಲ್ಲಿ, ವಾಯುದೇವರಲ್ಲಿ, ವಾಯುದೇವರ ಪ್ರತಿಬಿಂಬ ವಾಯುದೇವರ ಮುಖಾಂತರ ಶೇಷದೇವರು ಗರುಡದೇವರಲ್ಲಿ, ಅವರ ಮುಖಾಂತರ ಇಂದ್ರಕಾಮರಲ್ಲಿ ಇದು ಬಿಂಬ ಪ್ರತಿಬಿಂಬ ಭಾವ ಬರ್ತದೆ. ನೇರವಾಗಿ ಸೂರ್ಯನ ದರ್ಶನ ನಮಗಲ್ಲ. ಇದು ಬ್ರಹ್ಮದೇವರಲ್ಲಿ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಬ್ರಹ್ಮನ ಪರಮಾತ್ಮನ ದರ್ಶನವಾಗ್ತದೆ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾ ಶೇಷಸ್ತು ಬ್ರಹ್ಮಣ ಸಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾ. ಶೇಷದೇವರು ತಮಗೆ ಪ್ರತಿಬಿಂಬನಾಗಿರುವಂತಹ ಬ್ರಹ್ಮದೇವರ ವಾಯುದೇವರ ದರ್ಶನ ಮಾಡಿಸ್ತಾರೆ ಹೊರತು ಪರಮಾತ್ಮನ ದರ್ಶನ ಮಾಡಿಸುವುದಿಲ್ಲ. ಬ್ರಹ್ಮದೇವರು ಪರಮಾತ್ಮನ ದರ್ಶನವನ್ನು ಮಾಡಿಸ್ತಾರೆ. ಯಾರೂ ಭಗವಂತನ ದರ್ಶನವನ್ನು ಮಾಡಿಸುವವರಲ್ಲ. ಭಗವಂತನ ದರ್ಶನವನ್ನು ಸಾಕ್ಷಾತ್ತಾಗಿ ಮಾಡಿಸುವವರು ಒಬ್ಬರೇ. ಸರಿಯಾಗಿ ತಿಳಿದಿ. ನಾನು ಹೇಳಿದ್ದ ಅರ್ಥವಾಯ್ತಾ? ಏನು ಅಂತಂದರೆ, ಮನೆಯಲ್ಲಿ ಬಿದ್ದ ಗೋಡೆಯ ಮೇಲೋ ಮೇಲೆ ರೂಫಿನ ಮೇಲೋ ಬಿದ್ದಂತಹ ಏನೊಂದು ಚಿತ್ರವಿದೆ, ಏನೊಂದು ಪ್ರತಿಬಿಂಬವಿದೆ, ಆ ಪ್ರತಿಬಿಂಬವನ್ನು ನೋಡಿ ನಾವೇನು ಅನ್ಕೋತೇವೆ, ಹೊರಗಿರುವ ನೀರಿನಲ್ಲಿ ಪ್ರತಿಬಿಂಬ ಬಿದ್ದಿದೆ. ಹೊರಗಿನಲ್ಲಿರುವ ನೀರಿನಲ್ಲಿ ಏನೋ ಪ್ರತಿಬಿಂಬ ಕಾಣುತ್ತೋ ಸೂರ್ಯನದು, ಆ ಸೂರ್ಯನ ಪ್ರತಿಬಿಂಬವನ್ನು ನೋಡಿ ಮೇಲೆ ಸೂರ್ಯ ಇದ್ದಾನೆ. ಹೀಗೆ ಪರಂಪರೆಯ ನಮಗೆ ಸೂರ್ಯನ ಜ್ಞಾನವಾಗ್ತದೆ ಹೊರತು ಸಾಕ್ಷಾತ್ತಾಗಿ ಸೂರ್ಯನ ಜ್ಞಾನವಾಗಲಿಕ್ಕೆ ಅನುಕೂಲವಲ್ಲ. ಆದ್ದರಿಂದ ಯಾವುದರ ಪ್ರತಿಬಿಂಬ ಅದನ್ನು ಮಾತ್ರ ತಿಳಿಸ್ತದೆ ಹೊರತು ಮೂಲ ಪ್ರತಿಬಿಂಬವನ್ನು ಸಾಕ್ಷಾತ್ತಾಗಿ ತಿಳಿಸುವುದಲ್ಲ. ಮೂಲಬಿಂಬ ಪರಮಾತ್ಮ, ಸಾಕ್ಷಾತ್ ಬಿಂಬರು ಶೇಷದೇವರಿಗೆ ಬ್ರಹ್ಮದೇವ. ಆದ್ದರಿಂದ ಶೇಷದೇವರು ಬ್ರಹ್ಮದೇವರ ಜ್ಞಾನವನ್ನು ಮಾಡಿಕೊಡ್ತಾರೆ, ಬ್ರಹ್ಮದೇವರು ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡ್ತಾರೆ. ಹೀಗೆ ಎಲ್ಲ ಕಡೆಗೂ ಕೂಡ
ಮತ್ತು ಮನುಷ್ಯನ ದರ್ಶನದೊಳಗೆ ಇದೇ ಕ್ರಮ ಅಂತ ಹೇಳಿ ಅನೇಕ ಮಾತು ಹೆಜ್ಜೆಗೆ ಸಾವಿರ ಮಾತುಗಳಿವೆ. ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ ಇತ್ಯಾದಿಯಾಗಿ ಅನೇಕ ಧರ್ಮಗಳಿವೆ, ಅನೇಕ ಸಾಧನಗಳಿವೆ. 30 ಭಾಗವತ ಧರ್ಮಗಳೇನಿವೆಯೋ ಅವುಗಳೆಲ್ಲವನ್ನು ಇಲ್ಲಿ ಮತ್ತೆ ಪುನಃ ಇಲ್ಲಿ ಹೇಳ್ತಾರೆ. ಹೇಳಿ ಒಂದೆರಡು ಮಾತುಗಳನ್ನು ನಮಗೆ ತಿಳಿಸ್ತಾರೆ. ಏನು ಅಂದರೆ, ಪ್ರಾಣಾಯಾಮವನ್ನು ಮಾಡುವುದರಿಂದ ಮನಃ ಅಚಿರಾದ್ ವಿರಜಂ ಸ್ಯಾತ್ ಜಿತಶ್ವಾಸಸ್ಯ ಯೋಗಿನಃ. ಶ್ವಾಸೋಚ್ಛ್ವಾಸದ ನಿಗ್ರಹವನ್ನು ಮಾಡಿದಾಗ, ಪ್ರಾಣಾಯಾಮವನ್ನು ಮಾಡಿದಾಗ, ವಿಶೇಷವಾಗಿ ಪ್ರಾಣಾಯಾಮವನ್ನು ಮಾಡಿದರೆ ಆಗ ಮನಸ್ಸು ವಿರಜ ನಿರ್ಮಲವಾಗ್ತದೆ. ಶ್ವಾಸೋಚ್ಛ್ವಾಸದ ನಿಗ್ರಹವನ್ನು ಹೆಚ್ಚು ಮಾಡಿದರೆ ಮನಸ್ಸು ನಿರ್ಮಲವಾಗ್ತದೆ. ಹೇಗೆ ಅಂದರೆ, ವಾಯುವಗ್ನಿಭ್ಯಾಂ ಯಥಾ ಲೋಹಂ ಜ್ಞಾತಂ ತ್ಯಜತಿ ವೈ ಮಲಂ. ಬೆಂಕಿಯಲ್ಲಿ ಒಂದು ಬಂಗಾರವನ್ನು ಹಾಕಿದರೆ ಆ ಬಂಗಾರ ಕರಗಿದ ತಕ್ಷಣಕ್ಕೆ ಅದು ಬಂಗಾರ ಮತ್ತು ತಾಮ್ರ ಎರಡು ಕೂಡುವುದೇ ಇಲ್ಲ, ಎರಡು ಬೇರೆಯೇ ಆಗುತ್ತೆ. ಅಷ್ಟು ವಿಲಕ್ಷಣವಾಗಿರುವ ಕ್ರಮದಲ್ಲಿ ನಮ್ಮ ಮನಸ್ಸು ನಿರ್ಮಲವಾಗ್ತದೆ. ಪ್ರಾಣಾಯಾಮಗಳಿಂದ ರಾಗಾದಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದು, ಧಾರಣ, ಭಗವಂತನ ಒಂದೊಂದು ಅವಯವಗಳ ಸ್ಮರಣೆ ಧ್ಯಾನ ಮಾಡುವುದರಿಂದ ಬ್ರಹ್ಮಹತ್ಯಾದಿ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದು, ದುಷ್ಟ ವಿಷಯಗಳ ಸಂಸರ್ಗವನ್ನು ಇಂದ್ರಿಯದ ಪ್ರತ್ಯಾಹಾರದಿಂದ ನಿವಾರಣೆ ಮಾಡಿಕೊಳ್ಳುವುದು. ಹೀಗೆ ನಾನಾ ವಿಧವಾದಂತಹ ರೀತಿಯಲ್ಲಿ ಧ್ಯಾನವನ್ನು ಮಾಡಿ ಸಾಧನೆಯನ್ನು ಮಾಡಿ ಶುದ್ಧವಾಗಿರುವಂತಹ ರೀತಿಯಲ್ಲಿ ನಾವು ನಮ್ಮ ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಳಬೇಕು. ನಿರ್ಮಲ ಮಾಡಿಕೊಂಡಾದ ಮೇಲೆ ಭಗವಂತನ ಧ್ಯಾನವನ್ನು ಮಾಡಬೇಕು. ಏನಂತ ಧ್ಯಾನ ಮಾಡಬೇಕು? ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಂಕುಶಧ್ವಜ ಸರೋರುಹಲಂಚನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನಕ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹಧೃತಯಂಧಕಾರಂ. ಮೊಟ್ಟ ಮೊದಲು ಭಗವಂತನ ಪಾದಾರವಿಂದಗಳನ್ನು ಸ್ಮರಿಸಬೇಕು. ಕಮಲದಂತೆ ಸುಂದರವಾಗಿರುವ ಕೋಮಲವಾದ ಕೆಂಪನೆಯ ಬಣ್ಣದ ಬಹಳ ಮೃದುವಾದ ಶ್ರೇಷ್ಠವಾದ ತೇಜಸ್ವಿಯಾದ ಕೋಟಿ ಕೋಟಿ ಸೂರ್ಯರಿಗಿಂತಲೂ ಅದ್ಭುತವಾದ ಪ್ರಕಾಶವುಳ್ಳ ಭಗವಂತನ ಪಾದ. ಶಬ್ದದಿಂದ ಕೇಳಿದ್ದೇವೆ, ಅರ್ಥವನ್ನು ತಿಳಿದಿದ್ದೇವೆ. ಧ್ಯಾನ ಮಾಡುವುದಕ್ಕೆ ಬಹಳ ದೊಡ್ಡ ಗ್ಯಾಪ್ ಇದೆ, ಬಹಳ ದೊಡ್ಡ ಗ್ಯಾಪ್ ಇದೆ. ಕೋಟಿ ಸೂರ್ಯರು, ಒಂದು ಸೂರ್ಯವನ್ನು ನೋಡಿದ್ದೇವೆ, ಕೋಟಿ ಸೂರ್ಯರು ಗೊತ್ತಿಲ್ಲ, ನೋಡೇ ಇಲ್ಲ. ಹಾಗಾಗಿ ಕೋಟಿ ಸೂರ್ಯರ ಪ್ರಕಾಶವುಳ್ಳ ಭಗವಂತನ ಪಾದ. ಶಬ್ದದಿಂದ ಕೇಳಿದ್ದನ್ನು ಮನಸ್ಸಿನಲ್ಲಿ ವಿಜುವಲೈಸ್ ಮಾಡಿಕೊಳ್ಳುವುದು ಅಸಾಧ್ಯವಾದ ಕೆಲಸ. ದೊಡ್ಡ ಕಂದಕ. ಇದಾಗಬೇಕಾದರೆ ಇದಕ್ಕೆ ಪ್ರಾಕ್ಟೀಸ್, ಸತತವಾಗಿ ಪ್ರಾಕ್ಟೀಸ್, ನಿತ್ಯದಲ್ಲಿ ಪ್ರಾಕ್ಟೀಸ್. ಆಗ ಒಂದು ಸೂರ್ಯನ ಪ್ರಕಾಶದ ಪಾದ ಕಣ್ಣ ಮುಂದೆ ಕಥಂಚಿತ್ ಬರಬಹುದು. ಮುಂದೆ ರೂಢಿ ಮಾಡಿ ಬಹಳ ಪರಿಶ್ರಮವನ್ನು ಪಟ್ಟಾಗ ಆ ಸೂರ್ಯಪ್ರಕಾಶ ಹೆಚ್ಚು, ಸೌಲಕ್ಷಣ್ಯ ಹೆಚ್ಚು, ಸೌಂದರ್ಯ ಹೆಚ್ಚು. ಬಹಳ ಶ್ರಮದ ಕೆಲಸ. ಧ್ಯಾನ ಮಾಡುವುದು ಆಟದ ಕೆಲಸವಲ್ಲ. ಈ ಇಗತ್ಪುರಿಯಲ್ಲಿ, ನಾಸಿಕದ ಹತ್ತಿರದ ಇಗತ್ಪುರಿಯಲ್ಲಿ ದೈತ್ಯರು ಮಾಡಿಸುವ ಅದೇನೋ ವಿಪಾಸ ಅನ್ನುವ ಅಪಶಬ್ದದಿಂದ ಪ್ರಾರಂಭ ಮಾಡಿದ ಅದೇನೋ ಉಪಾಸನೆ ಇದೆ, ವಿಪಾಸನ ಅಂತ ಹೇಳಿ ಧ್ಯಾನ ಮಾಡಿಸಲಿಕ್ಕೆ ಕರೆಸ್ತಾರೆ. ಏನದು ಹುಚ್ಚು ಜನ, ಎಷ್ಟು ಜನ, ಏನದು ಬಾಲಿಶ, ಬಹಳ ಬಾಲಿಶ. ಜನರಿಗೆ ಮನಸ್ಸಿಗೆ ಕ್ಷೋಭ ಇದೆ, ಹಾಗಾಗಿ ಶಾಂತಿಗಾಗಿ ಅಲ್ಲಿ ಇಲ್ಲಿ ಪರದಾಡ್ತಾರೆ, ಓಡಾಡ್ತಾರೆ. ಏನು ಸಿಕ್ಕದ್ದು, ಅದು ಸ್ಟ್ರಾ ಇರಲಿ, ಗಟ್ಟಿಯಾದ ಕೊಡ್ಡ ಇರಲಿ, ಅದನ್ನು ಹಿಡಿದುಕೊಂಡು ತಾವು ಸಮುದ್ರದಲ್ಲಿ ತೇಲ್ತೇವೆ ಅಂತ ತಿಳ್ಕೊತಾರೆ. ಏನಾಗುತ್ತೋ ಆಗತ್ತೆ. ಅಂಥದ್ರೊಳಗೆ ಇನ್ನೂ ಅನೇಕವೂ ಹುಟ್ಟಿದೆ ಈಗ ಜಗತ್ತಿನಲ್ಲಿ, ನಾನೇನು ಹೇಳಬೇಕಾಗಿಲ್ಲ. ಶುದ್ಧವಾದ ಧ್ಯಾನ ಕ್ರಮ ಎಲ್ಲಿ ಸಿಗುವುದಿಲ್ಲ.